ನಿಮಗೆ MRPಗಿನ್ನ ಪ್ರಾಡಕ್ಟ್ ಕಮ್ಮಿಯಲ್ಲಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ಆಗಿದೆ. ನನಗೆ ಹೇರ್ ಫಾಲ್ ತುಂಬಾನೇ ರೆಡ್ಯೂಸ್ ಆಗಿದೆ. ನಾವು 90s ಕಿಡ್ಸ್ ಎಲ್ಲ ಗೊತ್ತಿದೆ ಅಲ್ವಾ, ಫೇರ್ ಆ್ಯಂಡ್ ಲವ್ಲಿ ಒಂದಿದ್ರೆ ಸಾಕು, ಅದನ್ನೇ ಹಾಕೊಂಡು ಏನು ಮಾಡ್ತಿದ್ವಿ, ನಮ್ಮ ದಿನನ ಕಳೀತಾ ಇದ್ವಿ. ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು. ಹೇಗಂದ್ರೆ ತುಂಬಾನೇ ಹೋಗ್ತಾ ಇತ್ತು, ಇಷ್ಟಿಷ್ಟು ಕೂದಲು ಹೋಗ್ತಾ ಇತ್ತು. ಕಂಡೀಷನರ್ ಬದಲು ನೀವು ಇದನ್ನ ಯೂಸ್ ಮಾಡಬಹುದು. ನಂದು ತುಂಬಾ ಹೇಳಿದ್ನಲ್ಲ ಫ್ರಿಝಿ ಆಗಿತ್ತು ಅಂತ ಹೇರ್, ಹಾಗಾಗಿ ನಾನು ಇದನ್ನು ತರಿಸ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಚೈತನ್ಯ ಕಾರ್ವಿ ಯೂಟ್ಯೂಬ್ ಚಾನಲ್. ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಮತ್ತೆ ಐ ಆಮ್ ಬ್ಯಾಕ್ ವಿತ್ ನೈಕಾ ಹಾಲ್. ಪಿಂಕ್ ಫ್ರೈಡೆ ಸೇಲ್ ನಡೀತಾ ಇತ್ತು, ಹಾಗಾಗಿ ಒಂದಿಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದೇನೆ. ದಿ ಫಸ್ಟ್ ಟೈಮ್ ನಾನು ಇಷ್ಟೊಂದು ಐಟಮ್ ಆರ್ಡರ್ ಮಾಡಿದ್ದೇನೆ. ಸೊ ಬಿಗ್ ಬಾಕ್ಸ್, ಇಷ್ಟು ದೊಡ್ಡದಿದೆ ಬಾಕ್ಸ್. ಸೊ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ಐಟಮ್ ಅದು ನೈಕಾದಲ್ಲಿ ಆರ್ಡರ್ ಮಾಡಿದ್ದು. ಯಸ್, ಈಗ ನೋಡೋಣ ಒನ್ ಬೈ ಒನ್ ಎಲ್ಲ ತೋರಿಸ್ತೇನೆ. ಆ್ಯಂಡ್ ಆಲ್ಸೋ ಪಿಂಕ್ ಫ್ರೈಡೆ ಸೇಲ್ ನಡೀತಾ ಇತ್ತು. ಸೊ ನಿಮ್ಗೆ ಏನಾದ್ರು ನೈಕಾದಲ್ಲಿ ಆರ್ಡರ್ ಮಾಡಬೇಕು ಅಂತ ಅಂದರೆ ಅದು ಸೇಲ್ಸ್ ಎಲ್ಲ ನಡೀತಾ ಇರುತ್ತಲ್ವ, ಆ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡಿ. ನಿಮಗೆ MRPಗಿನ್ನ ಪ್ರಾಡಕ್ಟ್ ಕಮ್ಮಿಯಲ್ಲಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ಸೊ ನನಗೂ ಒಂದಿಷ್ಟು ಫ್ರೀ ಗಿಫ್ಟ್ ಕೂಡ ಕಳಿಸಿದ್ದಾರೆ. ಸ್ಕಿನ್ ಕೇರ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಅಥವಾ ಮಾತಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸ್ಕಿನ್ ಕೇರ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ. ಅಂದರೆ ಏನು ಯೂಸ್ ಮಾಡ್ತಾ ಇರಲಿಲ್ಲ. ನಾವು 90s ಕಿಡ್ಸ್ ಎಲ್ಲ ಗೊತ್ತಿದೆ ಅಲ್ವಾ, ಫೇರ್ ಆ್ಯಂಡ್ ಲವ್ಲಿ ಒಂದಿದ್ರೆ ಸಾಕು, ಅದನ್ನೇ ಹಾಕೊಂಡು ಏನು ಮಾಡ್ತಿದ್ವಿ, ನಮ್ಮ ದಿನನ ಕಳೀತಾ ಇದ್ವಿ. ಕಾಲೇಜ್ಗೆ ಹೋಗುವಾಗ ಇರ್ಬೋದು, ಅದನ್ನೇ ಯೂಸ್ ಅಥವಾ ಪೌಡರ್ಸ್ ಎಲ್ಲ, ಲೂಸ್ ಪೌಡರ್ಸ್ ಎಲ್ಲ ಸಿಗ್ತೈತಲ್ಲ, ಪಾಂಡ್ಸ್ ಎಲ್ಲ, ಅದನ್ನೇ ಅಷ್ಟೇ ಗೊತ್ತಿದ್ದದ್ದು. ಇದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಕಬೇಕು, ಸೊ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲೆಲ್ಲ ನೋಡಿ ನಾನು ಕೂಡ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ. ಈಗ ನೀವು ನೋಡ್ಬೋದು ನನ್ನ ಫೇಸ್, ನಾನು ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೇನೆ ಅಷ್ಟೇ, ಮತ್ತೇನಾದರೂ ಏನೂ ಹಾಕಿಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ದೇನೆ ಲೈಟಾಗಿ, ಅದನ್ನು ಬಿಟ್ಟರೆ ಬೇರೆ ಏನೂ ಅಪ್ಲೈ ಮಾಡಿಲ್ಲ. ಟ್ರಸ್ಟ್ ಮೀ. ಸೊ ಸ್ಕಿನ್ ಕೇರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಅಂದರೆ ಅದನ್ನು ಒಂದು 4 ದಿನ 5 ದಿನ ಅಥವಾ 1 ತಿಂಗಳಲ್ಲೇ ರಿಸಲ್ಟ್ ಖಂಡಿತ ಸಿಗಲ್ಲ. ಆಲ್ಮೋಸ್ಟ್ ನಾನು 2 ಇಯರ್ಸಿಂದ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೇನೆ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಇದ್ದರೆ ಸಾಕು, ಗೋ ಟು ಎನಿವೇರ್, ಎಲ್ಲೂ ಬೇಕಾದ್ರೂ ಹೋಗ್ತೇನೆ. ಅಂದರೆ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಅಂಡರ್ ಐ ಮತ್ತು ಇದು, ಅದನ್ನು ಬಿಟ್ಟರೆ ಸ್ಕಿನ್ ತುಂಬಾ ಕ್ಲಿಯರ್ ಆಗಿದೆ. ಇಷ್ಟು ಕ್ಲಿಯರ್ ಇರಲಿಲ್ಲ ನನ್ನ ಸ್ಕಿನ್ನ. ಆ್ಯಂಡ್ ಎಸ್, ಎಲ್ಲನೂ ಸ್ಕಿನ್ ಕೇರಿಂದ. ಸೊ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ, ಸಿಂಪಲ್ ಸ್ಕಿನ್ ಕೇರ್ ಯಾವ ಥರ ಮಾಡ್ಬೋದು ಅಂದರೆ ಡೈಲಿ ರೆಗ್ಯುಲರ್ ಬೇಸಿಸ್ಗೆ. ಸೊ ಇದರಲ್ಲೇ ಎಲ್ಲ ಹೇಳಿದ್ರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಸೊ ನಾನು ಮಾಡ್ತಿರೋದು ನೈಕಾ ಹಾಲ್, ಸೊ ಇದರ ಬಗ್ಗೆ ಮಾತಾಡೋಣ. ಸೊ ಈಗ ಇಷ್ಟು ಹೆವಿ ಇದೆ ಗೈಸ್. ಓಕೆ, ಇಷ್ಟು ಪ್ರಾಡಕ್ಟ್ ಈಗ ತರಿಸಿದ್ದೇನೆ. ಏನೇನೆಲ್ಲ ತರಿಸಿದ್ದೇನೆ ಒನ್ ಬೈ ಒನ್ ತೋರಿಸ್ತೇನೆ ನೋಡಿ. ಇಷ್ಟು ಪ್ರಾಡಕ್ಟ್ಸ್ ಇದೆ. ಎಸ್, ಫಸ್ಟ್ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ನನ್ನ ಫೇವ್ರೆಟ್ ಬ್ರ್ಯಾಂಡ್. ಆಲ್ಮೋಸ್ಟ್ 1.5 ಇಯರಿಂದ ನಾನು ಈ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೇನೆ. ತುಂಬಾ ಇಷ್ಟ ಈ ಬ್ರ್ಯಾಂಡ್ ನನಗೆ. ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್. ಸೊ ಇದು ಶ್ಯಾಂಪು ಅವರದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಒಂದು ಬ್ರ್ಯಾಂಡ್ ಶ್ಯಾಂಪೂ ಒಳ್ಳೆಯದಿದೆ ಯಾರಾದರೂ ಕೇಳಿದ್ರೆ ನಾನು ಇದನ್ನೇ ರೆಕಮೆಂಡ್ ಮಾಡ್ತೀನಿ. ತುಂಬ ಜನರಿಗೂ ರೆಕಮೆಂಡ್ ಮಾಡಿದ್ದೇನೆ ಇದು. ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಇದೇ ಶ್ಯಾಂಪೂ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ನನ್ನ ಕಸಿನ್ ಒಬ್ಬರು ನನಗೆ ಇದನ್ನು ಹೇಳಿದರು ಯೂಸ್ ಮಾಡಿ ಚೆನ್ನಾಗಿದೆ ಅಂತ. ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಹೇಗಂದರೆ ತುಂಬಾ ಹೋಗ್ತಾ ಇತ್ತು, ಇಷ್ಟಿಷ್ಟು ಕೂದಲು ಹೋಗ್ತಾ ಇತ್ತು. ಸೊ ಅದೇ ರೀಸನ್ ಇರ್ಬೋದು, ನಂದು ಹೇರ್ ಮುಂಚೆ ಎಷ್ಟು ತಿನ್ನಿರಲಿಲ್ಲ, ಈಗ ತುಂಬ ತಿನ್ನಾಗಿದೆ. ಸೊ ಅದಾದಮೇಲೆ ನಾನು ಈಗ ಅದೇ 1 ಇಯರ್, ಮೋಸ್ಟ್ಲಿ 1.5 ಇಯರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಅಂದರೆ ಮಿಡ್ಲಲ್ಲಿ ಒಂದ್ಸಲ ಬಿಟ್ಟಿದ್ದೆ, ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಒಂದು ಸ್ವಲ್ಪ ಯೂಸ್ ಮಾಡಿದೆ, ಅಂದರೆ ನನಗೆ ಅದು ಏನೋ ಸೆಟ್ ಆಗಿರಲಿಲ್ವಾ ಏನೋ ಗೊತ್ತಿಲ್ಲ. ನನಗೆ ಅಂದರೆ ಹೇರ್ ಫಾಲ್ ಸ್ಟಾಪ್ ಆಗಿತ್ತು, ಬಟ್ ಒಂಥರ ರಫ್ ಅಂತ ಅನಿಸ್ತಿತ್ತು, ಹೇರೆಲ್ಲ ಒಂಥರ ರಫ್ ಆದ ಫೀಲ್ ಆಗ್ತಾ ಇತ್ತು. ಅದಾದಮೇಲೆ ನಾನು ಸ್ಟಾಪ್ ಮಾಡಿದ್ದೆ, ಬೇರೆ ಇದಕ್ಕೆ ಸ್ವಿಚ್ ಆದೆ ಶ್ಯಾಂಪುಗೆ. ಅದಾದಮೇಲೆ ಮತ್ತೆ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಹಾಗಾಗಿ ಮತ್ತೆ ವಾಪಸ್ ನಾನು ಇದೇ ಬ್ರ್ಯಾಂಡಿಗೆ ಬಂದೆ. ಸೊ ಇವ್ರದ್ದು ಕ್ವಾಂಟಿಟಿ ಕೂಡ ತುಂಬಾ ಒಳ್ಳೆಯದೆ, ತುಂಬಾ ಜಾಸ್ತಿ ಇದೆ ನೋಡಿ ಬಾಟ್ಲ್. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ. ಇದರಲ್ಲಿ MRP 740 ಇದೆ, ಬಟ್ ನಾನು 740 ಕೊಟ್ಟಿಲ್ಲ. ನನಗೆ ಪಿಂಕ್ ಫ್ರೈಡೆ ಸೇಲಲ್ಲಿ ಆಫರಲ್ಲಿ ಇತ್ತಲ್ವ, ಸೊ ಸ್ವಲ್ಪ ಕಡಿಮೆನೇ ಬಿತ್ತು. ನನಗೆ ನೆನಪಿಲ್ಲ ಇಷ್ಟು ನಾನು ಪೇ ಮಾಡಿದ್ದೇನೆ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ, ನನಗೆ ಹೇರ್ ಫಾಲ್ ತುಂಬಾ ರೆಡ್ಯೂಸ್ ಆಗಿದೆ. ಅದಾದಮೇಲೆ ಇವ್ರದ್ದೇ ಬ್ರ್ಯಾಂಡದ್ದು ಇದು ಎಂತ ಅಂದರೆ ಹೇರ್ ಮಾಸ್ಕ್. ಈ
ಸಲ ಆರ್ಡರ್ ಮಾಡಿದ್ದೇನೆ. ಆರ್ಡರ್ ಮಾಡಿ ಯೂಸ್ ಮಾಡಿ ಕೂಡ ಆಯಿತು. ನೀವು ನೋಡ್ತಿರ್ಬೋದು ನನ್ನ ಹೇರ್ ವೆಟ್ ಆಗಿದೆ. ಜಸ್ಟ್ ಈಗ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಅಷ್ಟೇ. ಇದನ್ನು ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದೆ ಆ್ಯಂಡ್ ಹಾಗೆಯೇ ವಾಪಸ್ ಇದರೊಳಗೆ ಹಾಕಿಟ್ಟೆ. ಕಂಡೀಷ್ನರ್ ಬದಲು ನೀವು ಇದನ್ನು ಯೂಸ್ ಮಾಡಬಹುದು. ನಂದು ತುಂಬ ನಾ ಹೇಳಿದ್ನಲ್ಲ ಫ್ರಿಝಿ ಆಗಿತ್ತು ಅಂತ ಹೇರ್, ಹಾಗಾಗಿ ನಾನು ಇದನ್ನು ತರಿಸಿದೆ. ಇವತ್ತು ನನಗೆ ಏನು ಯೂಸ್ ಮಾಡಿದ್ದೇನೆ, ಬಟ್ ಹೌದು ನನಗೆ ಚೇಂಜಸ್ ಅನ್ನಿಸ್ತಾ ಇದೆ. ಮುಂಚೆಗಿನ್ನ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ ಹೇರ್. ನೋಡ್ಬೋದು ನೀವು, ನಾನು ಕೂಮ್ ಮಾಡಲಿಲ್ಲ ಹೇರ್ನ, ಆದರೂ ಕೂಡ ಸ್ವಲ್ಪ ಏನು ಅಷ್ಟೊಂದು ಎಂತ ರಫ್ ಆಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಸಾಫ್ಟ್ ಆಗಿದೆ. ಇನ್ನು ಡ್ರೈ ಆದ್ಮೇಲೆ ನೋಡ್ಬೇಕು ಯಾವ ಥರ ಬರುತ್ತೆ ಅಂತ. ಸೊ ಡ್ರೈ ಆದ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ ಬಿಕಾಸ್ ವೆಟ್ ಇರೋದ್ರಿಂದ ಹೇರ್. ಬಟ್ ನನಗೆ ಡಿಸಪಾಯಿಂಟ್ಮೆಂಟ್ ಏನಾಯ್ತು ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅಂತ ಅನ್ನಿಸ್ತು. ಸೊ ಸ್ವಲ್ಪ ದೊಡ್ಡದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಬಟ್ ಓಕೆ ಇಷ್ಟು ಇದೆ ಕ್ವಾಂಟಿಟಿ, ಸ್ವಲ್ಪ ಚಿಕ್ಕದೇ ಅಂತ ಅನ್ನಿಸ್ತು ನನಗೆ. ನಾನು ಬ್ಯೂಟಿ ಆ್ಯಂಡ್ ಪ್ಲಾನೆಟಿಂದ ತಗೊಂಡದಕ್ಕೆ ನನಗೆ ಇದೊಂದು ಫ್ರೀ ಗಿಫ್ಟ್ ಬಂದಿದೆ. ಸೇಮ್ ಈಗ ನಾನು ಏನು ತೋರಿಸಿದ್ನಲ್ವ ನಿಮಗೆ ಹೇರ್ ಮಾಸ್ಕ್, ಅದರದೇ ಮಿನಿ ಚೋಟು ಬೇಬಿ. ಸೊ ಇದೇ ಸೇಮ್, ಇದು ನನಗೆ ಫ್ರೀ ಗಿಫ್ಟ್ ಆಗಿ ಕಳಿಸಿದ್ದಾರೆ. ಸೊ ಇದು 2 ಪ್ರಾಡಕ್ಟ್ ನಾನು ಇವ್ರ ಬ್ರ್ಯಾಂಡಿಂದ ತಗೊಂಡೋದಕ್ಕೆ ನನಗೆ ಇದೊಂದು ಕಾಂಪ್ಲಿಮೆಂಟ್ ಆಗಿ ಫ್ರೀ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಸ್, ಇದು 3 ಪ್ರಾಡಕ್ಟ್. ಅದಾದಮೇಲೆ ಇನ್ನೊಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ಪ್ಲಮ್ ಬ್ರ್ಯಾಂಡಿಂದ. ಇದು 2 ಕೂಡ ಮಾಯ್ಶ್ಚರೈಸರೇ. ನಾನು ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ತೀರ, ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇದ್ದೆ. ಇದೂ ಸೂಪರ್ ಆಗಿದೆ. ನನಗೆ ಇದು ಅಡ್ಜಸ್ಟ್ ಆಯಿತು, ಅಂದರೆ ಒಳ್ಳೇದು ಅನ್ನಿಸ್ತು. ಸೊ ಇದು ನನಗಲ್ಲ, ಇದು ನನ್ನ ಫ್ರೆಂಡಿಗೆ. ಅವಳು ನನ್ನ ಹತ್ರ ಇರೋದನ್ನು ಯೂಸ್ ಮಾಡಿದ್ಲು, ಸೊ ಹಾಗಾಗಿ ಅವಳಿಗೂ ಇಷ್ಟ ಆಯಿತು. ಇದು ವಾಟರ್ ಬೇಸ್ಡ್ ಆಯಿತಾ, ತುಂಬ ಚೆನ್ನಾಗಿದೆ ಇದು ಕೂಡ. ಸ್ಮೆಲ್ಲು ಕೂಡ ಅಷ್ಟೇನು ಎಂತ ತುಂಬ ಇದಂತ ಅನಿಸಲ್ಲ, ತುಂಬ ಜಾಸ್ತಿ ಸ್ಮೆಲ್ ಇದೆ ಅಂತಲೂ ಅನಿಸಲ್ಲ. ಸೊ ಇದು ನನ್ನ ಫ್ರೆಂಡಿಗೆ ಅಂತ ಆರ್ಡರ್ ಮಾಡಿದೆ. ಇದರಲ್ಲಿ ನಾನು ಕೇಸರಿ ಅದು ಯೂಸ್ ಮಾಡ್ತಾ ಇದ್ದೆ ಫಸ್ಟ್, ಪ್ಲಮ್ ಅದು ಸ್ಟಾರ್ಟಿಂಗ್ ತೊಗೊಳೋದು. ಅದಾದಮೇಲೆ ಇದು ಯೂಸ್ ಮಾಡಿದೆ. ಈಗ ಇದು ಖಾಲಿ ಆಯಿತು, ಅದಕ್ಕೆ ಈಗ ಇನ್ನೊಂದು ಹೊಸದು ಅವ್ರದ್ದು, ಇದು ಹೊಸದ ಏನೋ ಗೊತ್ತಿಲ್ಲ, ಬಟ್ ನಾನು ತಗೊಳ್ತಿರೋದು ಫಸ್ಟ್ ಟೈಮು. ನಾನು ಇದು ಇನ್ನೊಂದನ್ನು ಆರ್ಡರ್ ಮಾಡಿದ್ದೇನೆ ಈಗ, ಪ್ಲಮ್ ಅವ್ರದ್ದೇ. ಇದು ಆ್ಯಕ್ಚುಲಿ ರೋಸ್ ಇದು ಬಂದ್ಬಿಟ್ಟು ರೈಸ್ ವಾಟರ್ ಆ್ಯಂಡ್ ನಿಕೋಸಿನಮೈಡ್ ಕ್ಲಿಯರ್ ಮಾಯ್ಶ್ಚರ್ ಜೆಲ್ ಕ್ರೀಮ್ ಅಂತೆ. ಏನಂದರೆ ಮಾಯ್ಶ್ಚರೈಸರ್ ವಾಟರ್ ಬೇಸ್ ಆಗಿರೋದ್ರಿಂದ ಬೇಗನೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ನಿಮಗೆ ಏನು ಆಯಿಲಿ ಅಂತ ಅನಿಸಲ್ಲ, ಅಥವಾ ತುಂಬಾ ಲೈಟ್ ವೆಯ್ಟ್ ಆಗಿದೆ, ಸೂಪರ್ ಆಗಿದೆ ಇದು. ಆ್ಯಂಡ್ ಎಸ್, ಪ್ಲಮ್ ಅವ್ರದ್ದು ಇದು 2 ನಾನು ಆರ್ಡ್ರ್ ಮಾಡಿದ್ದಕ್ಕೆ ನನಗೆ ಫ್ರೀ ಗಿಫ್ಟ್ ಆಗಿ ಈ 2 ಐಟಮ್ಸ್ ಬಂದಿದೆ. ಓಕೆ, ಸೊ ಇದು ಫುಲ್ ಪ್ಯಾಕೆ ಕಳಿಸಿದ್ದಾರೆ. ಆ್ಯಕ್ಚುಲಿ ಫ್ರೀ ಗಿಫ್ಟ್ ಯಾವಾಗಲೂ ಚಿಕ್ಕದು ಬರುತ್ತೆ, ಅಂದರೆ ಚೋಟು ಬರುತ್ತೆ, ಚೋಟು ಪ್ಯಾಕ್ಸ್. ಬಟ್ ಪ್ಲಮ್ ಅವ್ರದ್ದು ನನಗೆ ಇದೊಂದು ದೊಡ್ಡದೆ ಬಿಗ್ಗರ್ ಸೈಜ್ ಅದೇನೋ ಕಳಿಸಿದ್ದಾರೆ. ಏನಿಕ್ ಆ್ಯಸಿಡ್ ಫೇಸ್ ಸಿರಮ್, ಓಕೆ ಫೇಸ್ ಸಿರಮ್. ಆ್ಯಂಡ್ ಕ್ಯೂಟ್ ಆಗಿದೆ ಪ್ಯಾಕೇಜ್. ಸೊ ಸಿರಮ್, ಎಸ್ ಅನ್ಕೋತಿದ್ದೆ ಫೇಸ್ ಸಿರಮ್ ಆರ್ಡ್ರ್ ಮಾಡಬೇಕು ಅಂತ. ವಾವ್, ಸೂಪರ್. ಆ್ಯಕ್ಚುಲಿ ಚೋಟು ನೋಡಿದ್ರೇ ಖುಷಿ ಆಗುತ್ತೆ, ಏನೋ ಒಂಥರ. ಇದು ಬಾಡಿ ವಾಶ್, ಇದು ಬಾಡಿ ಲೋಷನ್ ಆ್ಯಂಡ್ ದಿಸ್ ಇಸ್ ಬಾಡಿ ಮಿಸ್ಟ್. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಚೋಟು ಪ್ಯಾಕ್. ನಾನು ರೀಸೆಂಟಾಗಿ ಬಾಡಿ ಮಿಸ್ಟ್ ಒಂದು ಆರ್ಡ್ರ್ ಮಾಡಿದ್ದೆ ಪ್ಲಮ್ ಅವ್ರದ್ದೇ, ತುಂಬಾ ಕ್ಯೂಟ್ ಆಗಿದೆ. ಸೊ ಈ ಥರ ಪ್ಯಾಕೇಜಿಂಗ್ ಎಲ್ಲ ಬರೋದು ಓಕೆ, ಬಟ್ ಇದು ಕ್ಯೂಟ್ ಆಗಿದೆ ಅಲ್ಲ. ಸೊ ಇದು 3 ಕಾಂಬೋದಲ್ಲಿ ಬಂದಿರೋದು ಇದರ ಒಳಗೆ. ಸೊ ಇದು ಸ್ಮೆಲ್ ನೋಡೋಣ ಯಾವ ಥರ ಇದೆ ಅಂತ. ಸೂಪರ್ ಆಗಿದೆ. ಏನು ಹಜಲ್ನಟ್, ಸೂಪರ್ ಆಗಿದೆ, ಚೆನ್ನಾಗಿರೋದು. ಮಿನಿಮಲಿಸ್ಟ್ ಬ್ರ್ಯಾಂಡಿಂದ. ಸೊ ಮಿನಿಮಲಿಸ್ಟಿಂದ ಇದು 2 ಆರ್ಡ್ರ್ ಮಾಡಿದ್ದೇನೆ. ಇದು ಫೇಸ್ ವಾಶ್ ನಾನು ಒಂದ್ಸಲ ಆರ್ಡ್ರ್ ಮಾಡಿದ್ದೆ ಇವ್ರದ್ದು ಮಿನಿಮಲಿಸ್ಟ್. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಆರ್ಡ್ರ್ ಮಾಡ್ತಿರೋದು. ಎಸ್, ಸೆಕೆಂಡ್ ಟೈಮ್. ಇದೊಂದು ಫೇಸ್ ವಾಶ್ ಮಿನಿಮಲಿಸ್ಟ್ ಅವ್ರದ್ದು. ಅದಾದಮೇಲೆ ಇದು ಎಂತ ಐ ಕ್ರೀಮ್ ಡಾರ್ಕ್ ಸರ್ಕಲ್ಸಿಗೆ. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗಿದೆ, ನಿದ್ದೆ ಎಲ್ಲ ಬಿಟ್ಟು ಗೈಸ್ ನೋಡಿ, ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿದೆ. ಸೊ
ನಿದ್ದೆ ಬಿಟ್ಟದ್ದು ಏನಂದ್ರೆ ಅದೇ ಮೆಹಂದಿ ಆರ್ಡರ್ಸ್ ಎಲ್ಲ ಇರುತ್ತಲ್ವ, ನೈಟ್ ಆಗುತ್ತೆ, ಹಾಗಾಗಿ ಅಲ್ಲಿ ಲೇಟ್ ಆಗುತ್ತೆ ಬರುವಾಗ 1 o'clock ಈ ಥರ ಎಲ್ಲ ಆಗುತ್ತೆ. ಸೊ ಆಮೇಲೆ ನಿದ್ದೆ ಎಲ್ಲ ಅಲ್ಲಿ ಸ್ಕಿಪ್ ಆಗುತ್ತೆ. ಸೊ ಹಾಗಾಗಿ ಮೊನ್ನೆ 2 days ಕಂಟಿನ್ಯೂಸ್ ನನಗೆ ಆರ್ಡ್ರ್ ಇತ್ತು ಆ್ಯಂಡ್ ನಿದ್ದೆ ಕೂಡ ಸರಿಯಾಗಿ ಆಗಿರಲಿಲ್ಲ. ಎಸ್, ಇದು ಡಾರ್ಕ್ ಸರ್ಕಲ್ಸಿಗೆ ರೆಡ್ಯೂಸ್ ಆಗುತ್ತಾ ನೋಡಬೇಕು. ಇದು ಯೂಸ್ ಮಾಡಿ ರಿವ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ನಿಮಗೆ ಯಾವ ಥರ ವರ್ಕ್ ಆಗಿದೆ ಅಂದರೆ. ಓಕೆ, ಮಿನಿಮಲಿಸ್ಟ್ ಅದು ಇದೆರಡು ನಾನು ಆರ್ಡರ್ ಮಾಡಿದ್ದೇನೆ. ನನಗೆ ಇದೆರಡು ಆರ್ಡರ್ ಮಾಡಿದ್ದಕ್ಕೆ ಅಗೇನ್ ಇದೆರಡು ಫ್ರೀ ಗಿಫ್ಟ್ ಬಂದಿದೆ. ಸೊ ಇದು ಮಿನಿಮಲಿಸ್ಟ್, ಇದು ಮಾಯ್ಶ್ಚರೈಸರ್. ಓಕೆ, ಇದು ಮಾಯ್ಶ್ಚರೈಸರ್ ಮಿನಿ ಪ್ಯಾಕ್ ಆ್ಯಂಡ್ ಇದೇನೋ ಇದೆ, ನೋಡೋಣ ಏನಂತ. ವಾ, ಇದು ಕೂಡ ಆ ಥರನೇ ಕೋಂಬೋ, ಪ್ಲಮ್ಮರ್ ತೋರಿಸಿದ್ನಲ್ಲ ಆ ಥರನೇ 3 ಕೋಂಬೋ ಐಟಮ್ಸ್. ಇದು ಸೇಮ್ ಸನ್ಸ್ಕ್ರೀನ್, ಅದಾದಮೇಲೆ ಕ್ಲೆನ್ಸರ್ ಫೇಸ್ ವಾಶ್, ಅದಾದಮೇಲೆ ಇದು ವಾ ಎಂತ ಇದು ಫೇಸ್ ಸಿರಮ್ ಇದು. ಎಸ್, ಪರವಾಗಿಲ್ಲ, ಇವ್ರದ್ದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ ಫ್ರೀ ಗಿಫ್ಟದ್ದು. ಎಸ್, ಇದೊಂದು ಸಿರಮ್. ಸೊ ಇದಿಷ್ಟು ಮಿನಿಮಲಿಸ್ಟಿಂದ ನನಗೆ ಫ್ರೀ ಗಿಫ್ಟ್ ಬಂದಿರೋದು. ಥ್ಯಾಂಕ್ ಯು ಮಿನಿಮಲಿಸ್ಟ್. ಲೋಟಸಿಂದ ಇದೊಂದು ಕ್ರೀಮ್ ಆರ್ಡ್ರ್ ಮಾಡಿದ್ದೇನೆ. ಫಸ್ಟ್ ಟೈಮ್ ನಾನು ಲೋಟಸಿಂದ ಆರ್ಡ್ರ್ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಲೋಟಸಿಂದ ಇಷ್ಟೋ ತನಕ ಆರ್ಡ್ರ್ ಮಾಡಿಲ್ಲ. ಸೊ ವೆರಿ ಫಸ್ಟ್ ಟೈಮ್ ನಾನು ಲೋಟಸಿಂದ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ತಿರೋದು. ಇದೂ ಅಷ್ಟೇ, ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಾನು ಆರ್ಡ್ರ್ ಮಾಡಿದ್ದು. ಅಂದರೆ ಇದು ವೈಟ್ನಿಂಗ್ ಕ್ರೀಮು. ನಂಗೆ ಸ್ವಲ್ಪ ನಾನು ಹೇಳಿದ್ನಲ್ಲ ಇಲ್ಲೆಲ್ಲ ನನಗೆ ಡಾರ್ಕ್ ಪಿಗ್ಮೆಂಟ್ ಇದೆ ಅಂತ. ಸೊ ಅದೆಲ್ಲ ಹೋಗಬಹುದೇನೋ ಅಂತ ಅಂದ್ಕೊಂಡು ನಾನು ಆರ್ಡ್ರ್ ಮಾಡಿದ್ದೇನೆ. ಬಟ್ ವೈಟ್ನಿಂಗ್ ಕ್ರೀಮ್ ಫೇಸ್ ವೈಟ್ ಆಗಲಿಕ್ಕೆ ಅನಿಸುತ್ತೆ, ಗೊತ್ತಿಲ್ಲ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ, ಏನು ಕತೆ ಅಂತ. ಎಸ್, ಈ ಥರ ಇದೆ ಪ್ಯಾಕೇಜಿಂಗ್ ಲೋಟಸ್. ಸ್ಮೆಲ್ ಇಲ್ಲ. ಓಕೆ, ಸೊ ಎಸ್, ಇದೊಂದು ವೈಟ್ನಿಂಗ್ ಕ್ರೀಮ್, ಇದೊಂದು ಫ್ರೀ ಗಿಫ್ಟ್ ಬಂದಿದೆ. ಫೇಸ್ ವಾಶ್, ಮಿನಿ ಫೇಸ್ ವಾಶ್. ಸೊ ಇದೊಂದು ಫ್ರೀ ಗಿಫ್ಟ್. ಅದಾದಮೇಲೆ ನೆಕ್ಸ್ಟ್ ವಿಶ್ಕೇರಿಂದ 2 ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೇನೆ. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್. ಕ್ಯೂಟ್ ಇದೆ ಬಾಟಲ್. ಸೊ ವಿಶ್ಕೇರದ್ದು ಸನ್ಸ್ಕ್ರೀನ್ ಆರ್ಡರ್ ಮಾಡಿದ್ದೇನೆ, ವೆರಿ ಫಸ್ಟ್ ಟೈಮ್. ಇದು ಕೂಡ ವಿಶ್ಕೇರದ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೇನೆ, ಬಟ್ ಸನ್ಸ್ಕ್ರೀನ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸೊ ಇದೊಂದು ಸನ್ಸ್ಕ್ರೀನ್. ಅದಾದಮೇಲೆ ಇದು ಸೆಕೆಂಡ್ ಟೈಮ್ ನಾನು ಆರ್ಡರ್ ಮಾಡ್ತಿರೋದು. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ವಿಶ್ಕೇರದ್ದು ಇದು ಅಂತ ಹೇರ್ ಗ್ರೋತ್ ಸಿರಮ್ ಅಂತ. ನನಗೆ ಇದು ವರ್ಕ್ ಆಗಿತ್ತು ಅಂತ ಅನ್ನಿಸ್ತು, ಅಂದರೆ ಹೇರ್ ಸ್ವಲ್ಪ ಗ್ರೋತ್ ಆದ ಥರ ಫೀಲ್ ಆಯಿತು. ಬಟ್ ತುಂಬಾ ಕ್ವಾಂಟಿಟಿ ಕಮ್ಮಿ ಇದೆ ಗೈಸ್. ನಾನು ತಗೊಂಡದ್ದು ಸ್ವಲ್ಪ ಟೈಮಲ್ಲೇ ಖಾಲಿ ಆಗಿದೆ. ಸೊ ಇದಿಷ್ಟೇ ಬರುತ್ತೆ. ಪ್ರೈಸ್ ಕೂಡ ಇದಕ್ಕೆ 1000 rupees, ಬಟ್ ನನಗೆ ಆಫರಲ್ಲಿ 700 800 ಏನೋ ಬಿತ್ತು. ಸೊ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ, ಕ್ವಾಂಟಿಟಿ ಇಷ್ಟೇ ಅನಿಸುತ್ತೆ. ಆ್ಯಂಡ್ ನನಗೆ ಇಲ್ಲೆಲ್ಲ ನೋಡ್ಬೋದು ಬೇಬಿ ಹೇರ್ ಎಲ್ಲ ಗ್ರೋತ್ ಆಗಿದೆ. ಸೊ ಸ್ವಲ್ಪ ಗ್ರೋತ್ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ಆರ್ಡರ್ ಮಾಡಿಕೊಂಡೆ. ಅದರಿಂದ ನನಗೆ ಏನು ಫ್ರೀ ಗಿಫ್ಟ್ ಬಂದಿದೆ ಒಂದು. ಇದೇನಿದು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಯಾವ ಬ್ರ್ಯಾಂಡ್? ವಿಶ್ಕೇರಿಂದ ಬಾರಪ್ಪ ಹೊರಗಡೆ. ಏನಿದು ಜಾಮ್ ಹಾಕಿದೆ. ಎಸ್, ಇದೇನಿದು ಖಾಲಿ ಅನ್ನಿಸ್ತಾ ಇದೆ ಗೈಸ್. ಓ ಶಿಟ್ ಗೈಸ್, ಯೂಸ್ಡ್ ಅಂದರೆ ಯೂಸ್ ಆಗಿದೆ, ಏನು ಇಲ್ಲ ಇದರಲ್ಲಿ ಆ್ಯಕ್ಚುಲಿ. ಮತ್ತು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಯೂಸ್ ಅಂತ. ಸೊ ಯಾರು ಯೂಸ್ ಮಾಡಿ
ವಾಪಸ್ ಕಳಿಸಿದ್ದಾರೆ ಅನಿಸ್ತಾ ಇದೆ. ಸೊ ಇಷ್ಕೇರ್ ಯಾಕೆ ಹೀಗಾಯಿತು? ಆ್ಯಕ್ಚುಲಿ ಈ ಥರ ಯೂಸ್ಡ್ ಯಾಕೆ ಪ್ರಾಡಕ್ಟ್ ಕಳಿಸಿದ್ದಾರೆ? ಅದು ಪ್ಯಾಕೇಜಿಂಗ್ ನೋಡುವಾಗಲೇ ಸ್ವಲ್ಪ ಡರ್ಟಿ ಥರ ಇತ್ತು. ಸೊ ಯೂಸ್ಡ್ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ಬೇರೆ ಕೂಡ ಹಾಗೆ ಕಳಿಸಿದಾರಾ? ಇಲ್ಲ ನೋಡಿ, ಈ ಥರ ಸೀಲ್ ಆಗಿರಬೇಕು. ಆ್ಯಕ್ಚುಲಿ ಇದು ಸೀಲ್ ಆಗಿಲ್ಲ, ಓಪನ್ ಆಗಿದೆ, ಪ್ಲಸ್ ಎಲ್ಲ ಹೊರಗಡೆ ಎಲ್ಲ ತಾಗಿದೆ. ಸೊ ಇದು ಯೂಸ್ಡ್ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಸೀಲ್ ಆಗಿದ್ರೆ ಯೂಸ್ ಇಲ್ಲ ಅಂತ, ಸೊ ಯೂಸ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇದು ಸೀಲ್ ಆಗಿದೆ. ಸೊ ಹಾಗಾಗಿ ಇದು ವಿಶ್ಕೇರಿಂದ ನನಗೆ ಮೋಸ ಆಗಿದೆ ಗೈಸ್. ನನಗೆ ಫ್ರೀ ಗಿಫ್ಟ್ ಕಳಿಸಿದ್ದು ಏನಾಗಿದೆ ಅಂದರೆ ಯೂಸ್ಡ್ ಬಂದಿದೆ. ಸೊ ಡಿಸಪಾಯಿಂಟೆಡ್. ಓಕೆ, ಲಾಸ್ಟ್ ಪ್ರಾಡಕ್ಟ್ ಗೈಸ್. ಖಾಲಿ ಬಾಕ್ಸ್. ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದು ಲಾಸ್ಟ್ ಆಗಿ ಇದೊಂದು ಪ್ರಾಡಕ್ಟ್ ದಟ್ ಇಸ್ ಮಾರ್ಸ್ ಅವರಿಂದ ಒಂದು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೇನೆ. ಇದು ಕೂಡ ಅಷ್ಟೇ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇತ್ತು. ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಯೂಸ್ ಮಾಡಿದ್ದು ನೋಡಿದ್ದೇನೆ. ಸೊ ಹಾಗಾಗಿ ತರಿಸಿದೆ. ಆಕ್ಚುಲಿ ದಿಸ್ ಇಸ್ ನಾಟ್ ಮೈ ಕಲರ್. ನಾನು ಈ ತರ ಕಲರ್ ಯೂಸ್ ಮಾಡಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ನೋಡ್ಬೇಕು ಯಾವ ತರ ಕಾಣಿಸುತ್ತೆ ಅಂತ. ಸೊ ಕಲರ್ ಏನೋ ಚೆನ್ನಾಗಿದೆ, ಸೂಪರ್ ಇದೆ ಕಲರ್ ಇಷ್ಟ ಆಯ್ತು ನೋಡಿ. ಈ ತರ ಇದೆ ಶೇಡ್, ಒಂಥರ ಬ್ರೌನು ಅಲ್ಲ, ಒಂಥರ ಮೆರೂನು ಅಲ್ಲ. ಗೈಸ್ ಇದಿಷ್ಟು ನಾನು ನೋಡಿ, ಇಷ್ಟು ಪ್ರಾಡಕ್ಟ್ ನಾನು ಪಿಂಕ್ ಫ್ರೈಡೆ ಸೇರಿಂದ ತಗೊಂಡಿರೋದು. ನೈಕಾದಲ್ಲಿ ಪರ್ಚೇಸ್ ಮಾಡುವಾಗ ನೀವು ಕೂಡ ಆಫರ್ ಅಲ್ಲೇ ಪರ್ಚೇಸ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.